ನಮ್ಮ ವಿಷ್ಣುಮೂರ್ತಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಬೆಟ್ಟಗೆರೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಸೋಮನಂದವರು ಕೂಡ ಈ ಒಂದು ಸಭೆಗೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಮಳಕುಂಟೆ ಗ್ರಾಮ ಪಂಚಾಯತಿ ಇನ್ನೊಬ್ಬರು ಸದಸ್ಯರಾದಂತಹ ನಮ್ಮ ಏವಬಾಯಿ ಮೇಡಮ್ ಅವರು ಕೂಡ ಈ ಒಂದು ಸಮಯದಲ್ಲಿ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಕುಂಕಮರಳ್ಳಿ ಗ್ರಾಮದ ಯಜಮಾನರು ಇಂದಿನ ಬಿಲ್ ಕಲೆಕ್ಟರ್ ಕೂಡ ಅವರು ಸಹ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಂಪಿಗೆ ಲಕ್ಷ್ಮೀಬಾಯಿ ಅವರು ಕೂಡ ಈ ಒಂದು ಗ್ರಾಮ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಿಬ್ಬಂದಿಯವರು ಕೂಡ ತಾವುಗಳೆಲ್ಲರೂ ಕೂಡ ಇಲ್ಲಿ ಹಾಜರಿದ್ದೀರಿ. ತಮಗೂ ಕೂಡ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಮಾಜಿ ಉಪಾಧ್ಯಕ್ಷರು ಹಾಲಿ ಕುಂಟೋಮನಹಳ್ಳಿ ಗ್ರಾಮದ ಸದಸ್ಯರಾದಂತ ನಮ್ಮ ರವಣ್ಣನವರು ಕೂಡ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮಿತ್ರರು ಕೂಡ ಇಲ್ಲಿ ತಾವುಗಳೆಲ್ಲರೂ ಹಾಜರಿದ್ದೀರಾ. ನಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಪಶು ಸಖಿ ಮತ್ತೆ ಕೃಷಿ ಸಖಿಯವರು ಕೂಡ ಈ ಒಂದು ಸಮಯದಲ್ಲಿ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಕುಂಕಮನಹಳ್ಳಿ ಗ್ರಾಮದ ಎಲ್ಲ ಹಿರಿಯರು, ರೈತಾಪಿ ಬಂಧುಗಳು ಕೂಡ ತಾವುಗಳೆಲ್ಲರೂ ಇದ್ದೀರಾ. ತಮಗೂ ಕೂಡ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನಕ್ಕೆ ಮೆಮೊರಿಗಳು ಇರಲ್ಲ. ಏನೆಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ ಎಂಬುದರ ಸವಿಸ್ತಾರವಾದ ನೆನ್ನೆ ಅಪ್ಡೇಟ್ ಕೇಳ್ಬಿಟ್ಟು ಮೊಬೈಲ್ ತಾಲೂಕು ಸಂಯೋಜಕರಾದ ಶಿಲ್ಪಾ ಮೇಡಮ್ ಅವರು ಈಗ ತಿಳಿಸ್ತಾರೆ. ಅದರ ವಿವರಣೆ ಮತ್ತೆ ರೈತರು ನರೇಗಾ ಯೋಜನೆಯಡಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಕೈಗೊಳ್ಳಬಹುದು, ಅದರ ಅನುಕೂಲವನ್ನು ಪಡ್ಕೊಬಹುದು ಅಂತ ಅದರ ಸಂಪೂರ್ಣವಾದ ವಿಚಾರವನ್ನ ನಮ್ಮ ಶಿಲ್ಪಾ ಮೇಡಮ್ ಅವರು ತಿಳಿಸಿಕೊಡುತ್ತಾರೆ. ಜ್ಯೋತಿ ಬೆಳಗುವ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ತ್ರಿಶೂಲ ಜೋರಾಗಿ ಕಾಣ್ಬೇಕು. ಅಕ್ಕ ನೋಡ್ಕೊಂಡು ಎಷ್ಟು ಬೇಕಷ್ಟು ಮಡಗಿರಿ. ಮಿಕ್ಕಿದೆ ಇದು ಫೋಟೋಗಳು ಜಾಸ್ತಿ ಇದೆ. ಒಂದು ಗ್ರಾಮ ಸಭೆಯನ್ನ ಕುಂಕಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅದರ ಹಿಂದಿನ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳಾಗಿರ್ಬೋದು, ನರೇಗಾ ಯೋಜನೆ ಅಡಿಯ ಕಾಮಗಾರಿಗಳಾಗಿರ್ಬೋದು, ಅದರ ಒಂದು ಸವಿಸ್ತಾರವಾದ ವಿಚಾರವನ್ನ ನಮ್ಮ ತಾಲೂಕು ಸಂಯೋಜಕರಾದ ನಮ್ಮ ಶಿಲ್ಪಾ ಮೇಡಮ್ ಅವರು ಈ ಒಂದು ಸಮಯದಲ್ಲಿ ಸವಿಸ್ತಾರವಾದ ವಿಚಾರವನ್ನು ಹೇಳ್ತಾರೆ. ಅದೇ ರೀತಿ ಜನಸಾಮಾನ್ಯರು ನರೇಗಾ ಯೋಜನೆಯಡಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಕೈಗೊಳ್ಳಬಹುದು ಎಂಬುದರ ಒಂದು ಸವಿಸ್ತಾರವಾದ ವಿಚಾರವನ್ನ ನಮ್ಮ ಮೇಡಮ್ನವರು ತಿಳಿಸ್ಕೊಡ್ತಾರೆ. ಎಲ್ಲರೂ ಕೇಳಬೇಕು ಅಂತ ಕೇಳ್ಕೊತೀವಿ.
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನ ಏನು ಗ್ರಾಮ ಪಂಚಾಯತಿ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಇವತ್ತಿನ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ತುಂಬಾ ಸಂತೋಷ. ಯಾಕಂತಂದ್ರೆ ಇಂಥ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗಳನ್ನ ಇತರ ಜನ ಸೇರುವಂತಹ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಉತ್ತಮವಾಗಿ ಸಭೆಯನ್ನ ಆಗ್ಬೇಕು ಅನ್ನೋದು ಮೊದಲನೇದಾಗಿ ಸಾಮಾಜಿಕ ಈ ರೀತಿ ಮಾಡ್ತಾ ಇರೋದು ನಿಮ್ಮ ಪಂಚಾಯತಿಯಿಂದ ನಾನು ಮೊದಲನೇದಾಗಿ ಎಲ್ಲರಿಗೂ ಇನ್ನೊಂದ್ಸರಿ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ 15 ವರ್ಷದಿಂದ ಸಹ ನಡೀತಾ ಇದೆ. ವರ್ಷದಲ್ಲಿ ಒಂದು ಬಾರಿ ಈ ಒಂದು ಅವಧಿಯನ್ನು ಮಾಡ್ತಾ ಇದ್ದೀವಿ. ಈ ಹಿಂದೆ ಎಲ್ಲ ವರ್ಷಕ್ಕೆ 2 ಬಾರಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತ ನಾನು ಯಾಕಂತಂದ್ರೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಇರೋದಿಲ್ಲ. ಬರೀ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ 15ನೇ ಹಾಗೆ ಈ ವರ್ಷದಿಂದ ನಮಗೆ ಜೊತೆಗೆ ಜಿಲ್ಲಾ ಪಂಚಾಯತಿಯಿಂದ ಏನ್ ಕಾಮಗಾರಿಗಳಿದೆ ಹಾಗೆ ಪಂಚಾಯತಿ ಮನೆ ಭೇಟಿ ಎಲ್ಲ ಒಂದು ಏನು ಆಯಾಮಗಳಿದ್ದಾವೆ. ಇವೆಲ್ಲ ನಾವು ಈಗಾಗಲೇ 6 ದಿನಗಳಿಂದ ನಮ್ಮ ತಂಡ ಮತ್ತೆ ನಾವೆಲ್ಲರೂ ಬಂದಿದ್ದು ಪಂಚಾಯತಿಯಲ್ಲಿ ಕಳೆದ 6 ದಿನದಿಂದ ತಂಡ ಪರಿಶೀಲನೆ ಸ್ಥಳ ಭೇಟಿ ಮನೆ ಭೇಟಿಯನ್ನ ಮಾಡಿರ್ತೀವಿ. ಈ ದಿನ ಸಭೆಯಲ್ಲಿ ವರದಿಯನ್ನು ಮಂಡಿಸೋದು